ಸ್ವಯಂ ಪಂಚಮುಖ ಪುತ್ರೌ ಗಜಾನನ ಷಡಾನನೌ ದಿಗಂಬರ ಕಥಂ ಜೀವೇತ ಅನ್ನಪೂರ್ಣ ನ ಚೇತ್ ಗೃಹೇ. ಶಿವನಿಗೂ ಜೇಬಿಲ್ಲ, ಶಿವನಿಗೆ ಅಂಗಿಯೂ ಇಲ್ಲ, ಆತನಲ್ಲಿ ಆಡಂಬರವಿಲ್ಲ, ಆತ ಬಯಲಾಂಬರ, ಆತ ಭಸ್ಮಾಂಬರ. ಬಯಲೇ ಆತನ ಬಟ್ಟೆ, ಭಸ್ಮವೇ ಆತನ ಉಡುಗೆ ತೊಡುಗೆ. ಶಿವನಿಗೆ ಅಂಗಿಯೇ ಇರಲಿಲ್ಲ. ಅದೂ ಸಹ ಪಾರ್ವತಿ ಬಂದು ಆತನನ್ನು ಸೇರಿಕೊಂಡಾದ ಮೇಲೆ ಆತನಿಗೆ ಅರ್ಧಾಂಗಿ ಭಾಗ್ಯ ದೊರೆಯಿತು. ಶಿವನಿಗೆ ಅಂಗಿಯೇ ಇರಲಿಲ್ಲ, ಅದೂ ಸಹ ಪಾರ್ವತಿ ಬಂದು ಶಿವನನ್ನು ಸೇರಿಕೊಂಡಾದ ಮೇಲೆ ಆತನಿಗೆ ಅರ್ಧಾಂಗಿ ಭಾಗ್ಯ ದೊರೆಯಿತು. ಶಿವನಿಗೆ ಜೇಬೇನೋ ಇಲ್ಲ. ಹಾಗಾದರೆ ಆತ ತನ್ನ ಕುಟುಂಬ ಪರಿವಾರವನ್ನು ನಿರ್ವಹಣೆ ಮಾಡುವುದು ಹೇಗೆ? ಒಂದು ಕುಟುಂಬದಲ್ಲಿ ಒಬ್ಬರಿಗೋ ಇಬ್ಬರಿಗೋ ಜೇಬು ಇಲ್ಲದಿದ್ದರೆ ನಡೆಯುತ್ತದೆ. ಮನೆಯಲ್ಲಿರುವ ಎಲ್ಲರಿಗೂ ಜೇಬು ಇಲ್ಲದಿದ್ದರೆ ಹೇಗೆ? ಮನೆಯಲ್ಲಿ ಇರುವ ಎಲ್ಲ ಸದಸ್ಯರು ತಮಗೆ ಜೇಬು ಬೇಡ, ಜಾಬೂ ಬೇಡ ಎಂದು ಕುಳಿತುಕೊಂಡರೆ ಮನೆ ನಡೆಯಬೇಕಲ್ಲ. ಮನೆಯ ಖರ್ಚು ವೆಚ್ಚಗಳಿಗೆ ಕಾಸನ್ನು ಅದೆಲ್ಲಿಂದ ತರುವುದು? ಶಿವನೇನೋ ತನಗೆ ಜೇಬು ಬೇಡ, ಅಂಗಿಯೂ ಬೇಡ ಎಂದು ಅವುಗಳನ್ನು ತೊರೆದು ಬಿಟ್ಟ. ಹಾಗಾದಾಗ ಆತನ ಮನೆಯ ಖರ್ಚು ವೆಚ್ಚಗಳಿಗೆ ಕಾಸನ್ನು ಎಲ್ಲಿಂದ ತರುವುದು? ಶಿವನ ಈ ಪರಿಸ್ಥಿತಿಯನ್ನು ನೋಡಿ ಸಂಸ್ಕೃತ ಹಾಸ್ಯಕವಿಯೊಬ್ಬ ತಮಾಷೆಯಾಗಿ ಹೇಳುತ್ತಾನೆ. ಸ್ವಯಂ ಪಂಚಮುಖ ಪುತ್ರೌ ಗಜಾನನ ಷಡಾನನೌ ದಿಗಂಬರ ಕಥಂ ಜೀವೇತ ಯದಿ ಅನ್ನಪೂರ್ಣ ನ ಚೇತ್ ಗೃಹೆ ಎಂದು. ಶಿವ ಸ್ವತಃ ತಾನೋ ಪಂಚಮುಖಿ. ಶಿವನಿಗೆ 5 ಮುಖಗಳು. ಆತನ ಮಕ್ಕಳಲ್ಲಿ ಒಬ್ಬನಿಗೆ ಗಜಮುಖ, ಇನ್ನೊಬ್ಬನಿಗೆ 6 ಮುಖ. ಒಬ್ಬ ಗಜಮುಖ ಮತ್ತು ಗಜೋದರ, ಇನ್ನೊಬ್ಬ ಷಣ್ಮುಖ. ಶಿವನ ಸಂಪಾದನೆಯೋ 0. ಶಿವ ದಿಗಂಬರ. ಅಕಸ್ಮಾತ್ ಮನೆಯಲ್ಲಿ ಅನ್ನಪೂರ್ಣೆ ಇಲ್ಲದೇ ಹೋಗಿದ್ದರೆ ಶಿವನ ಗತಿ ಏನಾಗುತ್ತಿತ್ತು ಎಂದು ಕವಿ ಕೇಳುತ್ತಾನೆ. ಮನೆಯಲ್ಲಿ ಅನ್ನಪೂರ್ಣೆ ಇದ್ದುದರಿಂದ ಶಿವನಿಗೆ ತಂದು ಹಾಕುವ ಜವಾಬ್ದಾರಿ ಇರಲಿಲ್ಲ. ಅನ್ನಪೂರ್ಣೆ ಪಂಚಾನನನಾದ ಶಿವನನ್ನು ಮತ್ತು ಗಜಾನನ ಷಡಾನನರಾದ ತನ್ನಿಬ್ಬರು ಮಕ್ಕಳನ್ನು ಮತ್ತು ಇವರ ಸುತ್ತಮುತ್ತ ಇರುವ ಶಿವನ ಗಣಗಳನ್ನು ಊಟೋಪಚಾರವನ್ನಿತ್ತು ಸುಧಾರಿಸುತ್ತಿದ್ದಳು. ಆ ತಾಯಿಗೆ ಆ ಶಕ್ತಿ ಇತ್ತು. ಶಿವ ದಿಗಂಬರನಾದರೂ ಸಹ ಅವರುಗಳ ಊಟೋಪಚಾರಕ್ಕೆ ಯಾವುದೇ ತೆರನಾದ ಕೊರತೆ ಇರಲಿಲ್ಲ. ಇದು ಕಾರಣ ಶಿವನಿಗೆ ಅಂಗಿ ಇರದಿದ್ದರೂ ನಡೆದುಕೊಂಡು ಬಂತು, ಜೇಬು ಇರದಿದ್ದರೂ ನಡೆದುಕೊಂಡು ಬಂತು. ಅದೇನು ಕಾರಣವೆಂದರೆ ಮನೆಯಲ್ಲಿ ಸಾಕ್ಷಾತ್ ಅನ್ನಪೂರ್ಣೆ ಇದ್ದಳಲ್ಲ.